ಆಚಾರ್ಯ ಶ್ರೀ ಕುಂದಕುಂದರು ಸಮಯ ಸಾರದ ಕರ್ತೃಕರ್ಮ ಅಧಿಕಾರದ ಗಾಥಾ ಸಂಖ್ಯೆ 100 ಹೇಳುತ್ತಾರೆ ಕೇಳ್ರಿ. ಜೀವೋ ನಾ ಖರೇದಿ ಘಡಂ ನೇವಾ ಫಡಂ ನೇವಾ ಸೇಸಗೇಧವ್ಯೇ ಜೋಗು ಉವ ಓಗಾ ಉಪ್ಪಾದಾಗ ಯಾ ತೇಸಿಂ ಹವಧಿ ಕಥಾ. ಈಗ ಈ ಗಾಥೆಯ ಅರ್ಥವನ್ನು ಹೇಳುತ್ತಾರೆ ಕೇಳಿರಿ. ಜೀವವು ಘಟವನ್ನು ಅಂದರೆ ಗಡಿಗೆಯನ್ನು ಮಾಡುವುದಿಲ್ಲ ಮತ್ತು ಪಟವನ್ನು ಮಾಡುವುದಿಲ್ಲ, ಬಾಕಿ ದ್ರವ್ಯವನ್ನು ಮಾಡುವುದಿಲ್ಲ. ಜೀವಿಯ ಯೋಗ ಮತ್ತು ಉಪಯೋಗ ಈ ಎರಡೂಗಳು ಘಟ ಆದಿಗಳ ಉತ್ಪತ್ತಿಯ ನಿಮಿತ್ತ ಇವೆ. ಆ ಎರಡು ಯೋಗ ಮತ್ತು ಉಪಯೋಗದ ಈ ಜೀವನು ಕರ್ತ ಆಗುತ್ತಾನೆ. ಆಚಾರ್ಯ ಶ್ರೀ ಕುಂದಕುಂದರು ಸಮಯ ಸಾರದ ಕರ್ತೃಕರ್ಮ ಅಧಿಕಾರದ ಗಾಥಾ ಸಂಖ್ಯೆ 101 ಹೇಳುತ್ತಾರೆ ಕೇಳಿರಿ. ಜೋ ಪುದ್ಗಲ ದವ್ವಾಣಿ ಪರಿಣಾಮ ಹೋಂತಿ ನಾಣ ಆವರಣ ನಾ ಖರೇದಿ ತಾಣಿಯಾದ ಜೋ ಜಾಣದಿ ಸೋ ಹವದಿ ನಾಣಿ. ಈ ಗಾಥೆಯ ಅರ್ಥವನ್ನು ಹೇಳುತ್ತಾರೆ ಕೇಳಿರಿ. ಯಾವ ಜ್ಞಾನಾವರಣ ಆದಿ ಪುದ್ಗಲ ದ್ರವ್ಯದ ಪರಿಣಾಮಗಳು ಇವೆ, ಅವುಗಳನ್ನು ಆತ್ಮನು ಮಾಡುವುದಿಲ್ಲ. ಹೀಗೆ ಯಾವನು ತಿಳಿಯುತ್ತಾನೆ ಅವನು ಜ್ಞಾನಿ ಇರುತ್ತಾನೆ.